ಕಿಲ್ಲರ್ ಬಿಎಂಟಿಸಿ ಬಸ್ಗೆ ಈಗ ಮತ್ತೊಂದು ಬಲಿಯಾಗಿದೆ. ಬೈಕ್ ಸವಾರ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ವೋಲ್ವೋ ಬಿಎಂಟಿಸಿ ಬಸ್ ಕೆಳಗಡೆ ಸಿಕ್ಕಾಕೊಂಡು ಕಿಲ್ಲರ್ ಬಿಎಂಟಿಸಿ ಬಸ್ಗೆ ಮತ್ತೊಂದು ಸಾವು. ಬೈಕ್ ಸವಾರ ಎಳಂಗೋವನ್ ಸಂಕತ್ತವಲ್ 43 ವರ್ಷ ಮೃತಪಟ್ಟ ದುರ್ದೈವಿ. ಪೊಲೀಸರಿಂದ ಬಿಎಂಟಿಸಿ ವೋಲ್ವೋ ಬಸ್ ಚಾಲಕನನ್ನು ಈಗ ಅರೆಸ್ಟ್ ಮಾಡಲಾಗಿದೆ. ಮಾರತಹಳ್ಳಿಯ ವರ್ತೂರು ಮುಖ್ಯ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಬೈಕ್ ಸವಾರ ಎಳಂಗೋವನ್ ಸಂಕತ್ತವಲ್ ಕುಂದಲಹಳ್ಳಿ ಜಂಕ್ಷನ್ನಿಂದ ಬೆಳ್ಳಂದೂರಿಗೆ ತೆರಳುತ್ತಾ ಇದ್ರು ಬೈಕ್ ಸವಾರ. ಅದೇ ಮಾರ್ಗದಲ್ಲಿ ಬಿಎಂಟಿಸಿ ವೋಲ್ವೋ ಬಸ್ ಕೂಡ ಬರ್ತಾ ಇತ್ತು. ಬಸ್ ಡಿಕ್ಕಿ ಹೊಡೆದ ರಭಸಕ್ಕೆ ಬೈಕ್ ಸವಾರ ತಕ್ಷಣ ಕೆಳಗೆ ಬೀಳ್ತಾರೆ. ಆ ಕೆಳಗೆ ಬಿದ್ದ ಸಂದರ್ಭ ಎಷ್ಟು ಗಂಭೀರವಾದ ಗಾಯ ಆಗುತ್ತೆ ಅಂತಂದ್ರೆ ತಲೆ ಮತ್ತೆ ಮುಖದ ಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗುತ್ತೆ. ಅದಾದ ನಂತರ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗುವ ಪ್ರಯತ್ನ ಮಾಡಲಾಯಿತು. ಆದರೆ ಅದಕ್ಕೂ ಮೊದಲೇ ಆತ ಅಸುನೀಗಿದ್ದ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಕಿಲ್ಲರ್ ಬಿಎಂಟಿಸಿಗೆ ತಿಂಗಳಿಗೆ 2-3 ಬಲಿ ಆಗ್ತಾನೆ ಇದೆ. ಹಲವು ಘಟನೆಗಳನ್ನು ನಾವು ಹಿಂದೆ ಕೂಡ ನೋಡಿದ್ರೆ ಈ ಅಪಘಾತಗಳ ಸಂಖ್ಯೆಯಲ್ಲಿ ಇಳಿಮುಖ ಆಗ್ತಾ ಇಲ್ಲ, ಹೆಚ್ಚಾಗ್ತಾ ಇದೆ. ಇದಕ್ಕೆ ಏನು ಕ್ರಮ ಕೈಗೊಳ್ತಾ ಇದೆ ಬಿಎಂಟಿಸಿ? ಖಂಡಿತ ಸುಕನ್ಯಾ, ಈ ರೀತಿಯಾದಂಥ ಸಾಲು ಏನು ಸಾವುಗಳಾಗ್ತಾ ಇದ್ರು ಕೂಡ ನಿಜಕ್ಕೂ ಕೂಡ BMTC ಯಾಕೆ ಇನ್ನೂ ಕೂಡ ನೆಗ್ಲಿಜೆನ್ಸಿ ವಹಿಸ್ತಾ ಇದೆ ಅನ್ನುವಂಥದ್ದು ಇಲ್ಲಿ ನೋಡಬೇಕು. ಯಾಕಂದ್ರೆ ಸಾಲಾಗಿ ಅಪಘಾತಗಳಿಂದ ಹಲವು ಚಾಲಕರು ಬಲಿಯಾಗ್ತಾ ಇರುವಂಥದ್ದು. ಅಂದ್ರೆ ನಿನ್ನೆ ಕೂಡ ಏನು ಮಾರತಹಳ್ಳಿ ರಸ್ತೆಯಲ್ಲಿರುವಂತಹ ಏನೊಂದು ಮಾರತಹಳ್ಳಿ ರಸ್ತೆಯಲ್ಲಿರುವಂತಹ ವರ್ತೂರು ಮುಖ್ಯ ರಸ್ತೆಯಲ್ಲಿ ಒಂದು ಅಪಘಾತ ನಡೆದಿರುವಂಥದ್ದು. ಅದು ಕೂಡ BMTC ವೋಲ್ವೋ ಬಸ್ ಏನು ಬಲಕ್ಕೆ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಹಿಂಬದಿಯಲ್ಲಿ ಬರ್ತಾ ಇದ್ದಂತಹ ಒಂದು ಆಕ್ಟಿವ್ ಬೈಕ್ ನಲ್ಲಿ ಬರ್ತಾ ಇದ್ದಂತಹ ಇಳಂಗೋವನ್ ಎಂಬಾತನ ಮೇಲೆ ಕೂಡ ಹರಿದಿರುವಂತದ್ದು. ಇದಾದ ಬಳಿಕವಾಗಿ ಆತನಿಗೆ ಸಾಕಷ್ಟು ಒಂದು ಗಾಯಗಳಾಗಿತ್ತು. ತಲೆ ಹಾಗೂ ಮುಖದ ಭಾಗದಲ್ಲಿ ತೀವ್ರವಾದಂತಹ ಒಂದು ರಕ್ತ ಗಾಯಗಳು ಕೂಡ ಆಗಿತ್ತು. ಕೂಡಲೇ ಆತನನ್ನ ಆಸ್ಪತ್ರೆಗೆ ಸಾಗಿಸುವಂತ ಒಂದು ಕೆಲಸವನ್ನು ಕೂಡ ಅಲ್ಲಿನ ಸ್ಥಳೀಯರು ಮಾಡ್ತಾರೆ. ಆದರೆ ಮಾರ್ಗ ಮಧ್ಯೆ ಆತ ಮೃತಪಟ್ಟಿರುವಂಥದ್ದು. ಇನ್ನು ಮೃತನ ಸಂಬಂಧಿ ಈಗಾಗಲೇ HIL ಸಂಚಾರಿ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೂಡ ನೀಡಿದ್ದಾರೆ. ಆ ದೂರಿನ ಸಂಬಂಧವಾಗಿ ಈಗ ಏನು BMTC ಚಾಲಕ ಆಗಿರುವಂತಹ ಅಮರೇಶ್ ಎಂಬಾತನನ್ನು ಕೂಡ ಬಂಧಿಸಲಾಗಿರುವಂಥದ್ದು. ಆದರೆ ಇದು ಈ ಪ್ರಕರಣಕ್ಕೆ ಸೀಮಿತವಲ್ಲ, ಸಾಕಷ್ಟು ಅಪಘಾತ ಪ್ರಕರಣಗಳು ಮರುಕಳಿಸ್ತಾ ಇದೆ. ನಿಜಕ್ಕೂ ಕೂಡ BMTC ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಬರ್ತಾ ಇದೆ. ಯಾಕಂದ್ರೆ ರಸ್ತೆಯಲ್ಲಿ ಓಡಾಡುವಂತಹ ವಾಹನಗಳು ಅಂದ್ರೆ ಏನು ಬೈಕ್ ಸವಾರರು ಆತಂಕದಲ್ಲಿ ಓಡಾಡುವಂತ ಒಂದು ಸ್ಥಿತಿ ಇದೆ. BMTC ಬಸ್ಗಳ ಪಕ್ಕ ಹೋಗ್ಬೇಕು ಅಂದ್ರೆ ಜೀವ ಬಿಗಿ ಹಿಡಿಬೇಕಾಗುತ್ತೆ. ಯಾಕಂದ್ರೆ ಯಾವ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಒಂದು ಅನಾಹುತವನ್ನ ಮಾಡ್ತಾರೆ ಅನ್ನುವಂತ ಊಹೆ ಕೂಡ ಮಾಡಕ್ಕಾಗಲ್ಲ. ಇನ್ನು ಅದೇ ನಿಟ್ಟಲ್ಲಿ ನಿನ್ನೆ ಆಗಿರುವಂತಹ ಘಟನೆ ಕೂಡ BMTC ಚಾಲಕನ ನಿರ್ಲಕ್ಷ್ಯದಿಂದ ಈ ರೀತಿಯಾದಂತಹ ಒಂದು ಬಲಿ ಆಗಿರುವಂಥದ್ದು. ಇನ್ನು BMTC ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಕ್ಕೆ ಇನ್ನಷ್ಟು ಈ ರೀತಿಯಾದಂತಹ ಬಲಿ ಆಗಬೇಕು ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇರುವಂಥದ್ದು ಸುಕನ್ಯಾ. ಓಕೆ, ಧನ್ಯವಾದ ಜಗದೀಶ್.